ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಯಾರೆಲ್ಲರೂ ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಸಿ ಎ, ಬಿ ಬಿ ಎ ಓದ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪ ಅಂತ ಅಂದರೆ, ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಲವೊಂದು ಸರ್ಕ್ಯುಲೇಷನ್ ಬಿಟ್ಟಿದ್ದಾರೆ. ಇದು ಹೊಸದಾಗಿ ಬಿಟ್ಟಿರುವಂಥದ್ದೇ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿವರೆಗೂ ಸಹ ಏನು ಪರೀಕ್ಷೆ ಸಿದ್ಧತಾ ಶುಲ್ಕ ಅಂತ ಏನು ತೊಗೊತಾ ಇರಲಿಲ್ಲ. ಆದರೆ ಈಗ ಅಂದರೆ ಅವರು ರಿಪೀಟರ್ಸ್ ಎಕ್ಸಾಮ್ ಕೊಡ್ತಾ ಇರೋ ಕಾರಣ ಕೆಲವೊಂದು ಅಂದರೆ ಈಗ ಸೆಕೆಂಡ್ ಸೆಮ್ಮು, 4th ಸೆಮ್ಮು, 6th ಸೆಮಿಸ್ಟರ್ NEP ಬ್ಯಾಚ್ಗಳು ವಿದ್ಯಾರ್ಥಿಗಳು ಯಾರು ಇರ್ತಾರಲ್ಲ, ಅವರು USCMSನಲ್ಲಿ ಪರೀಕ್ಷೆ ಶುಲ್ಕ ಕಟ್ಕೊಂಡಿರ್ತಾರೆ. ಅದೇ ರೀತಿ ನಮಗೆ 35 ರೂಪೀಸು ಪರೀಕ್ಷಾ ಸಿದ್ಧತಾ ಶುಲ್ಕ ಅಂತ ಹೇಳಿಬಿಟ್ಟು ರಿಪೀಟರ್ಸ್ಗೆ ಮಾತ್ರ SBI ಕಲೆಕ್ಟಲ್ಲಿ ಕಾಲೇಜ್ಗಳ ಪ್ರಿನ್ಸಿಪಲ್ಗೆ ಅಂದರೆ ಪ್ರಿನ್ಸಿಪಲ್ ಅಕೌಂಟಿಗೆ ನೀವು ಪೇಮೆಂಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಇದು ರಿಪೀಟರ್ಸ್ಗೆ. ಇದೊಂದು ಸತಿ ನೀವು ಓದ್ಕೊಳ್ಳಿ. ಅಂದರೆ ತುಮಕೂರು ವಿಶ್ವವಿದ್ಯಾನಿಲಯದ ಜುಲೈ ಅಥವಾ ಆಗಸ್ಟ್ 2025 ಮಾಯಗಳಲ್ಲಿ ನಡೆಯಲಿರುವ 2, 4, 6ನೇ ಸೆಮಿಸ್ಟರ್ NEP ಅಂದರೆ BA, BCom, BSc, BCA, BBA ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ USCMS ತಂತ್ರಾಂಶದ ಮೂಲಕ ಪರೀಕ್ಷಾ ಶುಲ್ಕವನ್ನು ಪಾವತಿಸಿ ಜೊತೆಗೆ ಎಲ್ಲ ಪೂರಕ ಅಂದರೆ ರಿಪೀಟರ್ಸ್ ಓನ್ಲಿ ವಿದ್ಯಾರ್ಥಿಗಳು ಪ್ರತಿ ಸೆಮಿಸ್ಟರ್ಗೆ ಪರೀಕ್ಷಾ ಸಿದ್ಧತಾ ಶುಲ್ಕ ರೂ 35ಗಳನ್ನು ಕಾಲೇಜಿನ SBI ಕಲೆಕ್ಟ್ನಲ್ಲಿ ಪಾವತಿಸಿ ಕಾಲೇಜಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಇದು ರಿಪೀಟರ್ಸ್ಗೆ ಅಂತ ಹೇಳಿದ್ದಾರೆ. ಇದು ಕಂಪಲ್ಸರಿ ಎಲ್ಲರೂ ಸಹ ಕಟ್ಕೊಬೇಕು ರಿಪೀಟರ್ಸು. ಆದ ಕಾರಣ ಇದು ಯಾವ ರೀತಿ ಕಟ್ಟಬೇಕು ಅಂತ ನನಗೆ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅದು ಯಾವ ರೀತಿ ಕಟ್ಟಬೇಕು ಮತ್ತು SBI ಕಲೆಕ್ಟಲ್ಲಿ ಯಾವ ರೀತಿ ಪೇ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಶುರು ಮಾಡೋಣ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಶುರು ಮಾಡೋಣ. ಹೆಲೋ ಗೈಸ್, ಮೊದಲೇದಾಗಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮಲ್ಲಿರುವಂಥ ಒಂದು ಬ್ರೌಸರ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಮೇಲೆ ನೀವು SBI ಕಲೆಕ್ಟ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕು. ಮೊದಲಾಗಿ ಒಂದು ಸೆಕೆಂಡ್, SBI ಕಲೆಕ್ಟ್ ಲಾಗಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ನೀವು ಬ್ರೌಸರ್ಗೆ ಬಂದ ನಂತರ SBI ಬ್ಯಾಂಕ್ ಕಲೆಕ್ಟ್ ಅಂತ ಹೆಂಗೆ ಕಾಣಿಸ್ತಾ ಇದೆಯಲ್ವಾ, SBI ಕಲೆಕ್ಟ್ ಲಾಗಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಥರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಆವಾಗ ನೀವು ಫಸ್ಟ್ನೇದು ವೆಬ್ಸೈಟ್ ಏನಿದೆ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಹೇಳ್ಬಿಟ್ಟು ಅದನ್ನು ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ತದನಂತರ ನಿಮಗೆ ಒಂದು ಪೇಜ್ ಅಂದರೆ ಅದರದ್ದೇ ಹೋಮ್ ಪೇಜ್ ಒಂದು ಓಪನ್ ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೆ ಎಜುಕೇಷನ್ ಇನ್ಸ್ಟಿಟ್ಯೂಟಾ ಅಥವಾ ಚಾರಿಟಬಲ್ ಟ್ರಸ್ಟಾ ಅಂದರೆ ಪ್ರೊಫೆಷನಲ್ ಸರ್ವಿಸಸ್, ಡಾಕ್ಟರ್, ಹಾಸ್ಪಿಟಲ್ ಈ ರೀತಿ ಕೇಳ್ತಾ ಇರುತ್ತೆ. ನಮಗೆ ಏನಪ್ಪ ಅಂತ ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೋಸ್ಕರ ಈ ಎಕ್ಸಾಮಿನೇಷನ್ ಫೀಸ್ನ ತಾನೇ ಕಟ್ತಾ ಇರೋದು. ನಾವಿಲ್ಲಿ ಎಕ್ಸಾಮಿನೇಷನ್ ಫೀಸ್ನ ಅಂದರೆ ಇನ್ಸ್ಟಿಟ್ಯೂಟ್ನ ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಸರ್ಚ್ ಮಾಡ್ಕೊಬೇಕು. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ಅಂದರೆ ಮೊದಲನೇದಾಗಿ ನಮ್ಮದು ಯಾವುದಿದೆ, GF ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು, ಫಸ್ಟ್ ಗ್ರೇಡ್ ಕಾಲೇಜ್ ತುಮಕೂರು. ತುಮಕೂರು ಅಂತ ಬರ್ತಿರಂಗೆ ನೋಡಿ, ಏನು ಇಲ್ಲಿ ಬಂದಿರಲ್ಲ. ಇಲ್ಲಿ ಸೈಡ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ವುಮೆನ್ ಕಾಲೇಜ್ ತುಮಕೂರು ಅಂತ ಬಂದಿರುತ್ತೆ. ನೀವು ಆ ರೀತಿ ಸರ್ಚ್ ಮಾಡಿದ್ರು ಸಹ ಅದು ಕೆಲವೊಂದು ಸರಿ ಗೊತ್ತಾಗಲ್ಲ. ಅವ್ರದ್ದು ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತುಮಕೂರು, ಬಟ್ ಅಲ್ಲಿ ವುಮೆನ್ಸ್ ಕಾಲೇಜು ಶೋನ್ ಆಗ್ತಾಯಿತ್ತು. ನೀವು ಒಟ್ಟಾರೆಯಾಗಿ ನೋಡಿ ನಿಮ್ಮ ಯಾವುದು ಸ್ಕೂಲ್ ಅಂದರೆ ಹೆಬ್ಬೂರು, ತುಮಕೂರು ಈ ರೀತಿ ಏನಿರುತ್ತೆ ಆ ರೀತಿ ಸರ್ಚ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಸೆಕೆಂಡ್ ಒಂದಿದೆ, ಅದನ್ನು ನಿಮ್ಮ ಕಾಲೇಜು ಇದು IDನೇ ಅಂದರೆ ಕಾಂಟ್ಯಾಕ್ಟನ್ನೇ ನೀವು ಸೇವ್ ಮಾಡ್ಕೊಬೇಕು. ನಂತರ ನಿಮ್ಮದು ಕಾಲೇಜ್ ನೇಮು ಕರೆಕ್ಟಾಗಿದೆಯಾ ಅದನ್ನು ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ಇದು ಯಾವ ಫೀಸು, ಕಾಲೇಜ್ ಫೀ ಅಂತ ಇದೆಯಲ್ವಾ, ಇದು ಕಾಲೇಜಿಗೆ ಕಟ್ಟುವಂಥದ್ದು. ತಿರ್ಗಾ ಕಾಲೇಜ್ ನೇಮ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ನೀವು ಅಂದರೆ ಡೇ ಕಾಲೇಜಾ ಈವ್ನಿಂಗ್ ಕಾಲೇಜ್ ಅಂತ ಕೇಳ್ತಾಯಿದ್ರೆ ಡೇ ಕಾಲೇಜು. ಮತ್ತು ನೀವು ನಿಮ್ಮ ಸ್ಟೂಡೆಂಟ್ ನೇಮ್ ಏನಿದೆ ಅದನ್ನು ಕೊಡ್ಕೊಬೇಕು. ನೆಕ್ಸ್ಟು ಫಾದರ್ ನೇಮ್ನ ಕೊಡ್ಕೊಬೇಕು, ನೆಕ್ಸ್ಟು ಮದರ್ ನೇಮ್ನ ಕೊಡ್ಕೊಬೇಕು, ನೆಕ್ಸ್ಟು ಡೇಟ್ ಆಫ್ ಬರ್ತು. ಡೇಟ್ ಆಫ್ ಬರ್ತು ಕಂಪಲ್ಸರಿಯಾಗಿ ನೀಟಾಗಿ ಕೊಡ್ಕೊಂಡ್ರೆ, ಒಂದು ಸೆಕೆಂಡ್, ನಿಮ್ಮದು ಡೇಟ್ ಆಫ್ ಬರ್ತು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ತದನಂತರ ನಿಮ್ಮ ಜೆಂಡರ್ನ ಸಹ ನೀವು ಇದು ಮಾಡ್ಕೊಬೇಕು. ಪ್ರತಿಯೊಂದು ಸಹ ಫಿಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಮೊಬೈಲ್ ನಂಬರು. ಮೊಬೈಲ್ ನಂಬರು ಈ ರೀತಿ ಹಾಕ್ಕೊಳ್ಳಿ.
ಓಕೆ, ನಿಮ್ಮ ಮೊಬೈಲ್ ನಂಬರ್ನ ನೀವು ಅಂದರೆ ಸೊ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ ಆಧಾರ್ ನಂಬರು ಸಹ ಕೇಳುತ್ತೆ. ಆಧಾರ್ ನಂಬರು ಸಹ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗಿರುತ್ತೆ. ಓಕೆ, ಆಧಾರ್ ನಂಬರು ಫಿಲ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಹ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ನೀಟಾಗಿ ನೀವು ಎಂಟರ್ ಮಾಡ್ಕೊಬೇಕು. ಓಕೆ, ರಿಜಿಸ್ಟ್ರೇಷನ್ ನಂಬರ್ನ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಅಕಾಡೆಮಿಕ್ ಇಯರಲ್ಲಿ ಓದ್ತಾ ಇದ್ದೀರಾ ಅಂತ ಅಂದರೆ 2025 ಆ್ಯಂಡ್ 26 ಈಗ ಅಕಾಡೆಮಿಕ್ ಇಯರ್ ಇರುವಂಥದ್ದು 24-25 ಸಾರಿ, ಅಂದರೆ ನಿಮ್ಮ ಓಕೆ ಸಾರಿ 2025-26 ಬರುತ್ತೆ. ಯಾಕೆಂದರೆ ನೀವು 5th ಸೆಮಿಸ್ಟರು ಅಥವಾ 5th ಸೆಮಿಸ್ಟರ್ ಓದ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ಕೋರ್ಸ್ ಯಾವುದು ಅಂತ ಕೇಳುತ್ತೆ. ಅವರು BBA ಮಾಡ್ತಾ ಇರೋದು BBA ಹಾಕಿದ್ದೀನಿ. ನೆಕ್ಸ್ಟ್ ಕಾಂಬಿನೇಷನ್ ಸಹ BBA ಅಂತ ಹಾಕಿದ್ದೀನಿ. ಸೆಮಿಸ್ಟರ್ ಅಂತ ಬಂದರೆ ಅವರೀಗ 5th ಸೆಮಿಸ್ಟರಲ್ಲಿ ಓದ್ತಾ ಇದ್ದಾರೆ. ಸೊ ನೆಕ್ಸ್ಟು ನಮಗೆ ಅವ್ರದ್ದು ಯಾವ ಕ್ಯಾಟಗರಿ ಅಂತ ಸಹ, ಅಂದರೆ ನಿಮ್ಮದು ಯಾವ ಕ್ಯಾಟಗರಿ ಇರುತ್ತೆ ಅದನ್ನು ಸಹ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೊಬೇಕಾಗತ್ತೆ. ಓಕೆ, ಮೊದಲನೇದಾಗಿ ನಿಮ್ಮ ಕ್ಯಾಟಗರಿ ಯಾವುದಿದೆ ಅದನ್ನು ಸಹ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಆ್ಯನ್ಯುವಲ್ ಇನ್ಕಮ್ಮು ಎಲ್ಲಿರುತ್ತಪ್ಪ ಅಂದರೆ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿರುತ್ತೆ. ಅದನ್ನು ಸಹ ಇಲ್ಲಿ ಇನ್ಸರ್ಟ್ ಮಾಡ್ಕೊಬೇಕು. ಫೀಸ್ ಅಮೌಂಟು, ಓಕೆ, ಫೀಸ್ ಟೈಪ್ ಯಾವುದು ಅಂತ ಅಂದರೆ ಸೊ ಅಡ್ಮಿಷನ್ನ ಎಕ್ಸಾಮಿನೇಷನ್ ಅಥಾರಿಟಿ ಏನೈತೆ ಎಕ್ಸಾಮಿನೇಷನ್ನೇ ಹಾಕ್ಬಿಡಿ. ಯಾಕೆಂದರೆ ಅದು ಪರೀಕ್ಷೆ ಸಿದ್ಧತಾ ಶುಲ್ಕ ಅಂತ ಬರುವಂಥದ್ದು. ನೆಕ್ಸ್ಟ್ ಫೈನ್ ಅಮೌಂಟ್ ಎಷ್ಟು ಅಂತ ಅಂದರೆ ಅವ್ರದ್ದು 30 ಅಂದರೆ ಪರ್ ಸೆಮಿಸ್ಟರ್ 35 ರೂಪೀಸ್ ಇರೋದ್ರಿಂದ ನಾನು 70 ರೂಪೀಸ್ ಎಂಟರ್ ಮಾಡ್ತೀನಿ. ನಿಮ್ದು ಎಷ್ಟಿರುತ್ತೆ, ಎಷ್ಟೆಷ್ಟು ಸೆಮಿಸ್ಟರು ಎಷ್ಟೆಷ್ಟು ಅಂದರೆ ಒಂದು ಸೆಮಿಸ್ಟರ್ಗೆ 35 ರೂಪಾಯಿ. ನಿಮ್ದು ಎಷ್ಟಿರುತ್ತೆ ಅದನ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಫೈನ್ ಅಮೌಂಟು 0 ಹಾಕಿ, ಅದರ್ ಫೀಸಸ್ಸು 0 ಹಾಕಿ. ರೀಮಾರ್ಕ್ ಏನಪ್ಪ ಅಂತ ಅಂದರೆ ನಾನಿಲ್ಲಿ ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಪರೀಕ್ಷಾ ಸಿದ್ಧತಾ ಶುಲ್ಕ. ಓಕೆ, ಇದನ್ನು ನೀವು ಇಲ್ಲಿ ಇದು ಮಾಡಿಕೊಂಡು ತಿರ್ಗಿ ಅಮೌಂಟ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಮೌಂಟ್ನ ಎಂಟರ್ ಮಾಡಿಕೊಂಡು ತಿರ್ಗಿ ಇಲ್ಲೊಂದು ಸರಿ ನೀವು ಬೇಕಾದರೆ ಕ್ಲಿಪ್ ಬೋರ್ಡಲ್ಲಿ ಮಾಡಿಕೊಂಡಿರೋದು ನೀವು ಪರೀಕ್ಷಾ ಸಿದ್ಧತಾ ಶುಲ್ಕ ಅಂತ ನೀವು ಇಲ್ಲಿ ಹಾಕೊಬೋದು. ನೆಕ್ಸ್ಟು ರಿಮಿಟರ್ ನೇಮ್ ಅಂತ ಕೇಳ್ತಾ ಇದೆ. ಓಕೆ, ರಿಮಿಟರ್ ನೇಮ್ ಅಂತ ಅಂದರೆ ಸೇಮ್ ನೀವು ಯಾರು ಕಟ್ತಾ ಇದ್ದೀರಾ ಅಲ್ವಾ ಅವ್ರ ನೇಮ ಕೇಳ್ತಿರುತ್ತೆ. ಒಂದು ಸತಿ ನೀಟಾಗಿ ಕೊಡ್ಕೊಳ್ಳಿ. ಓಕೆ, ನೀವು ನೀಟಾಗಿ ಕೊಟ್ಕೊಂಡಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಸಹ ಕೇಳುತ್ತೆ. ಅದು ಮೊಬೈಲ್ ನಂಬರ್ನ ನೀಟಾಗಿ ಎಂಟರ್ ಮಾಡ್ಕೊಬೇಕಾಗಿರುತ್ತೆ. ಓಕೆ, ನಿಮ್ಮ ಇದು ಇಮೇಲ್ ಐ ಡಿಸೂ ಸಹ ಕೇಳ್ಬೋದು. ಅಂದರೆ ಇಲ್ಲಿ ಕೇಳ್ತಾ ಇದೆ. ಸೊ ಅದಕ್ಕೆ ನೀವು ಒಂದು ಸತಿ ನಿಮ್ಮ ಜಿಮೇಲ್ ಐ ಡಿನ, ಅದು ಅಂದರೆ ಮೊಬೈಲ್ ನಂಬರು ಕಂಪಲ್ಸರಿ, ಬಟ್ ಇಮೇಲ್ ಐ ಡಿ ಆಪ್ಷನಲ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಇಷ್ಟೆಲ್ಲ ಆದಮೇಲೆ ನೀವು ಅದೇನೋ ಇಮೇಲ್ ಐ ಡಿ ಕೊಟ್ಟರೆ ಕೊಡಿ, ಬೇಡ ಅಂದರೆ ಬೇಡ. ಓಕೆ, ಅನಂತರ ಸೊ ನೀವು ಆ ರೀತಿ ನೆಕ್ಸ್ಟ್ ಅಂತ ಕೊಟ್ಟ ನಂತರ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅಂದರೆ ಪೇಮೆಂಟಿಗಿಂತ ಮುಂಚೆ ನಿಮ್ಮ ಎಲ್ಲ ಡೀಟೇಲ್ಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ಅದನ್ನ ನೀವು ಒಂದು ಸತಿ ನೋಡ್ಕೊಳ್ಳಿ. ಓಕೆನಾ, ಒಂದು ಸತಿ ಎಲ್ಲನೂ ನೀವು ನೋಡಿಕೊಂಡು ಕರೆಕ್ಟಾಗಿದೆ ಅಂತ ಅಂದಮೇಲೆ ಸೊ ಕೆಳಗಡೆ ಬಂದು ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಕೇಳ್ತಾ ಇದೆ. ಓಕೆ ಒಂದು ನಿಮಿಷ. ಓಕೆ, ಅಂದರೆ ಇಲ್ಲಿ ನಮಗೆ ಯಾವ ಪೇಮೆಂಟ್ ಮೋಡಲ್ಲಿ ನೀವು ಪೇಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲ ಅದರ್ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಇದು ಮಾಡ್ತೀರಾ, ಅಥವಾ ನೀವು ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡ್ತೀರಾ, ಇಲ್ಲ ನೀವು ಬ್ರ್ಯಾಂಚಿಗೆ ಹೋಗ್ಬಿಟ್ಟು ನೀವು ಅಮೌಂಟ್ನ ಪೇ ಮಾಡ್ತೀರಾ ಅಂತ ಅಂದರೆ ನಾನೊಂದು ಸರಿ ಅಮೌಂಟ್ನ ನೀವು ಕಟ್ಕೊಟ್ಟಿದ್ದೆ. ಅಂದರೆ ಬ್ರ್ಯಾಂಚಿಗೆ ಹೋಗ್ಬಿಟ್ಟು ಕಟ್ಕೊಡೋ ರೀತಿ ಯಾವ ಥರ ಅಂತ ಅದನ್ನು ಓದ್ ವೀಡಿಯೋದಲ್ಲಿ ಮಾಡಿದ್ದೆ, ಅದನ್ನು ನೀವು ನೋಡ್ಕೊಬೋದು. ಇಲ್ಲ ನೆಫ್ಟ್ ಮಾಡ್ಬೋದು, RTGS ಮಾಡ್ಬೋದು. ಅದನ್ನು ಮಾಡೋ ಆಗಿಲ್ಲ, ಯಾಕಪ್ಪ ಅಂದರೆ ನಮಗೆ ರಿಸಿಪ್ಟು ಜನ್ರೇಟ್ ಆಗೋದಿಲ್ಲ. ಸೊ ಈಗ UPI ಅಲ್ಲೇ ಕಟ್ಕೊಬೇಕು. ಓಕೆನಾ, ವೇಟ್ ಎ ಮಿನಿಟ್. ಓಕೆ, ಬ್ಯಾಂಕ್ ಇದು UPI ನಾಟ್ ಅವೈಲಬಲ್ ಬಿಟ್ವೀನ್ 22 hour IST ಆ್ಯಂಡ್ 23. ಓಕೆ ಆವಾಗ ಮಾತ್ರ, ಅಂದರೆ 10:30 ಮೇಲೆ 11:00ವರೆಗೂ 10:30 ಮೇಲೆ 11:00ವರೆಗೂ ಡೈಲಿ ಸಹ UPI ಈಸ್ ನಾಟ್ ಅವೈಲಬಲ್ ಅಂತ ಇದೆ. ಬಟ್ ಇಲ್ಲಿ ಈಗ ಆಲ್ರೆಡಿ ಓಪನ್ ಇರೋದೆ. ಸೊ ನೀವು ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ QR ಕೋಡ್ ಇಲ್ಲಿ ಒಂದು ಜನ್ರೇಟ್ ಆಗುತ್ತೆ. ನೀವು VPN ತೊಗೊಬೋದು, ಅಂದರೆ ನಿಮ್ಮ QR ಪೇಮೆಂಟ್ ಬರುತ್ತಲ್ಲ ಅದನ್ನಾರ ಸಹ ತೊಗೊಬೋದು. ಇಲ್ಲ ಅಂದರೆ ನೀವು ಇಲ್ಲಿ QR ಕೋಡ್ನ ತೊಗೊಬೋದು. ನನ್ನ ಬೆಸ್ಟ್ ಸಜೆಷನ್ ಪೇಮೆಂಟ್ ಅಂತ ಅಂದರೆ ಸೊ ನೀವು ಆರಾಮಾಗಿ QR ಕೋಡ್ನೇ ತೊಗೊಳ್ಳಿ. ಸೊ ಅದಕ್ಕೆ 5 ನಿಮಿಷ ಟೈಮ್ ಇರುತ್ತೆ. 5 ನಿಮಿಷದಲ್ಲಿ ನೀಟಾಗಿ ಅಮೌಂಟ್ನ ಕಟ್ಕೊಂಬಿಡಿ. ಸೊ ಕಟ್ಕೊಂಡ ನಂತರ ಇಲ್ಲಿ ಯಾವುದೇ ರೀತಿಯ ಸ್ಕ್ರೀನ್ ಟಚ್ ಮಾಡೋದಾಗಿರ್ಬೋದು ಅಥವಾ ರಿಫ್ರೆಶ್ ಮಾಡೋದಾಗಿರ್ಬೋದು, ಯಾವುದೇ ರೀತಿ ಏನೋ ಒಂದು ಕೆಲಸನೂ ಸಹ ಮಾಡಬೇಡಿ. ಯಾಕಪ್ಪ ಅಂದರೆ ಅದೇ ಪೇಜು ಸಹ ರೀಡೈರೆಕ್ಟ್ ಆಗಬೇಕು. ರೀಡೈರೆಕ್ಟ್ ಆಗೋವರೆಗೂ ಸಹ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಂದು ಪೇಮೆಂಟ್ ಆಗಿದೆ. ಸೊ ಪೇಮೆಂಟ್ ಆಗಿ ನೋಡೋಣ ಅದೆಷ್ಟೊತ್ತಿಗೆ ಅದು
ರೀಡೈರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ರೀಡೈರೆಕ್ಟ್ ಆಯಿತು ನೋಡಿ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತುಮಕೂರು, ಯುವರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಓಕೆ, ಇಷ್ಟು ಬಂದಾದಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಡೌನ್ಲೋಡ್ನ ಸಿಂಪಲಾಗಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ನೀವು ಜೆರಾಕ್ಸ್ ಮಾಡಿಸ್ಕೊಂಡು ಅಥವಾ ಈ ಕಾಪಿಗಳನ್ನ ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಸಬ್ಮಿಟ್ ಮಾಡಿದ್ರೆ ಮಾತ್ರ ಇದು ಅಕ್ಸೆಪ್ಟ್ ಆಗೋದು. ಯಾಕಪ್ಪ ಅಂತ ಅಂದರೆ ನಿಮಗೆ ಅಂದರೆ ವಿದ್ಯಾರ್ಥಿಗಳು ತುಂಬ ಜನ ಕಟ್ತಾ ಇರೋ ಕಾರಣ ಯಾವ ವಿದ್ಯಾರ್ಥಿ ಎಷ್ಟು ಕಟ್ಟಿರ್ತಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಯಾಕಪ್ಪ ಅಂದರೆ ಸೆಮಿಸ್ಟರ್ಗೆ 35 ರೂಪೀಸ್ ಇರುತ್ತೆ. ಆದ ಕಾರಣ ನೀವು ಒಂದ್ಸರಿ ನೀಟಾಗಿ ಚೆಕ್ ಮಾಡಿಕೊಂಡು ತದನಂತರ ಸರ್ ನಮ್ದು ಇಷ್ಟಾಗಿದೆ, ನೀವೊಂದು ಕಾಪಿ ಮಾಡಿಕೊಳ್ಳಿ, ನಿಮ್ಮ ಕಾಲೇಜಿಗೆ 2 ಕಾಪಿ ಕೇಳ್ಬೋದು, ಟೋಟಲಾಗಿ 3 ಕಾಪಿ ಜೆರಾಕ್ಸ್ ತೊಗೊಳ್ಳಿ, ನೀವು ಒಂದು ಕಾಪಿ ಮಾಡಿಕೊಂಡು ನಿಮ್ಮ ಕಾಲೇಜಿಗೆ 2 ಕಾಪಿ ಕೊಡಿ, ಆವಾಗ ಸಬ್ಮಿಟ್ ಆಗುತ್ತೆ ಅಂತ ಹೇಳ್ತಾ ನೋಡಿ ಗೈಸ್, ಇಷ್ಟೇ ರೀತಿ ನಿಮ್ಮ ಪರೀಕ್ಷಾ ಸಿದ್ಧತಾ ಶುಲ್ಕ ಯಾವುದೇ ರೀತಿಯಲ್ಲೂ ಈ ರೀತಿ ಕಟ್ಕೊಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್, ಟೇಕ್ ಕೇರ್.